ಪ್ರೀತಿಯ ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಇದುವರೆಗೆ ಗಮನಿಸದೇ ಹೋದ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಅಚ್ಚರಿಯ ಸತ್ಯವನ್ನು ಇಂದು ನಾವು ನಿಮಗೆ ಹೇಳಲು ಹೊರಟಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುವುದು ನಿಮಗೆ ತಿಳಿದಿದೆಯೇ? ಅವರ ಕೇವಲ ಅಸ್ತಿತ್ವವೇ ನಿಮ್ಮ ಜೀವನದ ಗತಿಯನ್ನೇ ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂತ ಶಕ್ತಿಯನ್ನು ಹೊಂದಿದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಕ್ರಮಬದ್ಧವಾಗಿ, ಶಾಂತವಾಗಿ ಮತ್ತು ಸಮೃದ್ಧಿಯಿಂದ ತುಂಬುತ್ತದೆ. ಆದರೆ ಅವು ನಿರ್ಲಕ್ಷ್ಯಗೊಂಡರೆ ನಿಮ್ಮ ಶ್ರಮದ ಫಲವೇ ಕೈತಪ್ಪುವ ಸಂದರ್ಭವು ಬರಬಹುದು. ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ದೊಡ್ಡ ಅಪಾಯಗಳು ಹತ್ತಿರ ಬಂದು ಅಚ್ಚರಿಯಾಗಿ ತಪ್ಪಿ ಹೋಗಿರುವುದನ್ನು ನೀವು ಗಮನಿಸಿದ್ದೀರಾ? ಅದನ್ನು ನೀವು ಸಾಮಾನ್ಯ ಘಟನೆ ಎಂದು ಅಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮನ್ನು ಕಾಣದ ಕೈಗಳಿಂದ ಕಾಪಾಡಿಕೊಂಡು ಬಂದಿವೆ. ನಿಮ್ಮ ಶುದ್ಧ ಮನಸ್ಸು, ಪ್ರಾಮಾಣಿಕತೆ ಮತ್ತು ಸೇವಾ ಭಾವವೇ ಈ ಶಕ್ತಿಗಳನ್ನು ನಿಮ್ಮತ್ತ ಆಕರ್ಷಿಸಿದೆ. ನೀವು ಪ್ರತಿಯೊಂದು ಸಮಸ್ಯೆಗಳಿಂದಲೂ ಬುದ್ಧಿವಂತಿಕೆಯಿಂದ ಹೊರಬಂದಿದ್ದರೆ ಅದರ ಹಿಂದೆ ಈ ದೈವಿಕ ರಕ್ಷಣೆಯೇ ಮುಖ್ಯ ಕಾರಣವಾಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಶಿಸ್ತಿನ ಜೀವನವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇದ್ದೇ ಇರುತ್ತಾರೆ. ನೀವು ಯಾರಿಗೂ ಹಾನಿ ಮಾಡದಿದ್ದರೂ ನಿಮ್ಮ ಶುದ್ಧತೆ ಕೆಲವರಿಗೆ ತಾಳಲಾಗದು. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿ, ಗುಪ್ತ ತಂತ್ರಗಳು ಅಥವಾ ಮಾನಸಿಕ ಒತ್ತಡವನ್ನು ಉಂಟು ಮಾಡಲು ಪ್ರಯತ್ನ ಮಾಡಿರುವ ಸಂದರ್ಭಗಳು ಇವೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೆಯೋ ಅವರ ಜೀವನಕ್ಕೆ ನಿಜವಾದ ಹಾನಿ ಸಂಭವಿಸುವುದಿಲ್ಲ. ನೀವು ಸಂಪೂರ್ಣವಾಗಿ ದೈವಿಕ ರಕ್ಷಣೆ ಒಳಗಿದ್ದೀರಿ. ಕನ್ಯಾ ರಾಶಿಯವರೇ, ಮುಂದಿನ 10 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ನಿರ್ಣಾಯಕ ದಿನಗಳಾಗಿವೆ. ಈ ಅವಧಿಯಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಶುಭ ಸುದ್ದಿ, ಹಣಕಾಸಿನ ಪರಿಹಾರ ಅಥವಾ ಮನಸ್ಸಿಗೆ ಸಂತೋಷ ಕೊಡುವ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುವವರು ಮತ್ತೆ ಸಕ್ರಿಯರಾಗಬಹುದು. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರವನ್ನು ತುಂಬಾ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಪ್ರೀತಿಯ ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಅಡಚಣೆ ಹೊರಗಿನ ಶತ್ರುಗಳಿಂದ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯಿಂದಲೇ ಬಂದಿರಬಹುದು. ಸದಾ ನಿಮ್ಮ ಪರವಾಗಿ ಮಾತನಾಡುವ, ನಿಮ್ಮ ತೊಂದರೆಗಳು, ನಿಮ್ಮ ಎಲ್ಲಾ ಸಮಸ್ಯೆಗಳು ಕೇಳಿಸಿಕೊಳ್ಳುವ ವ್ಯಕ್ತಿಯೇ ಒಳಗೆ ನಿಮ್ಮ ಶಕ್ತಿಯನ್ನು ಹೀರಿಕೊಂಡಿರಬಹುದು. ಕಳೆದ ಹಲವು ವರ್ಷಗಳಿಂದ ಅವರು ನಿಮ್ಮ ಮೇಲೆ ಮಾನಸಿಕ ಪ್ರಭಾವ ಬೀರಲು ಪ್ರಯತ್ನಿಸಿದ್ದಾರೆ. ಆದರೆ ಈಗ ಆ ಕಾಲ ಮುಗಿಯುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವರ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಸಮಯ ಹತ್ತಿರವಾಗಿದೆ. ಪ್ರೀತಿಯ ಕನ್ಯಾ ರಾಶಿಯವರೇ, ಇದುವರೆಗೆ ನಿಮ್ಮ ಜೀವನದಲ್ಲಿ ಸಂಭವಿಸಿದ ಅನೇಕ ಅಸ್ಪಷ್ಟ ಘಟನೆಗಳು, ಆಕಸ್ಮಿಕವಾಗಿ ತಪ್ಪಿ ಹೋದ ಅಪಾಯಗಳು ಮತ್ತು ಕಾರಣವಿಲ್ಲದಂತೆ ಉಳಿದ ಶಾಂತಿ, ಈ ಎಲ್ಲದರ ಹಿಂದೆ ಇರುವ ಮಹಾರಹಸ್ಯವನ್ನು ಈಗ ಅರಿಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಭೂದೇವಿ ಮತ್ತು ನಾಗದೇವತೆಗಳ ಸಂಯುಕ್ತ ಕೃಪೆ. ಭೂತತ್ವಕ್ಕೆ ಸೇರಿದ ಕನ್ಯಾ ರಾಶಿಯವರನ್ನು ಭೂದೇವಿ ತಾಯಿಯಂತೆ ತನ್ನ ಅಂಗಳದಲ್ಲಿ ಹಿಡಿದು ಸ್ಥಿರತೆ, ಸಹನೆ ಮತ್ತು ನೆಲೆಯ ಶಕ್ತಿಯಿಂದ ಸದಾ ಕಾಪಾಡುತ್ತಾಳೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ನೀವು ಎಷ್ಟೇ ಸಂಕಷ್ಟಗಳನ್ನು ಎದುರಿಸಿದರೂ ನೆಲೆ ಊರಿ ನಿಲ್ಲುವ ಶಕ್ತಿ ನಿಮಗೆ ಸಿಕ್ಕಿರುವುದು
ಈ ಭೂಶಕ್ತಿಯ ಫಲವೇ ಆಗಿದೆ. ಅದೇ ಸಮಯದಲ್ಲಿ ನಾಗದೇವತೆಗಳ ದಿವ್ಯ ರಕ್ಷಣೆಯು ನಿಮ್ಮ ಸುತ್ತ ನಿರಂತರವಾಗಿ ಸಕ್ರಿಯವಾಗಿದೆ. ಇತರರಿಗೆ ಗೊತ್ತಾಗದಂತೆ ನಿಮ್ಮ ಮೇಲೆ ಬರುವ ನಕಾರಾತ್ಮಕ ದೃಷ್ಟಿ, ಅಸೂಯೆ, ತಾಂತ್ರಿಕ ಪ್ರಯೋಗಗಳು ಅಥವಾ ಅಜ್ಞಾತ ಶಕ್ತಿಗಳ ದಾಳಿಗಳನ್ನು ಅವುಗಳ ಮೊದಲೇ ತಡೆದು ನಿಲ್ಲಿಸುತ್ತಿವೆ. ನೀವು ಗಮನಿಸದೇ ಇದ್ದರೂ ಅನೇಕ ಬಾರಿ ಅಶಾಂತಿ ತುದಿಗಾಲಿಗೆ ಬಂದು ಮತ್ತೆ ಶಾಂತವಾಗುವುದು, ಭಯ ಹುಟ್ಟುವ ಸಂದರ್ಭಗಳು ಏಕಾಏಕಿ ದೂರವಾಗುವುದು. ಇವೆಲ್ಲವೂ ಈ ನಾಗ ರಕ್ಷಣೆಯ ಸಂಕೇತಗಳು. ಕಾಣದ ಕವಚದಂತೆ ಈ ದಿವ್ಯ ಶಕ್ತಿಗಳು ನಿಮ್ಮ ಸುತ್ತ ನಿಂತು ನಿಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡುತ್ತಿವೆ. ಆದ್ದರಿಂದ ಕನ್ಯಾ ರಾಶಿಯವರೇ, ಶುದ್ಧ ಚಿಂತನೆ, ಸತ್ಯ ಮಾರ್ಗ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ನಡೆಯುವಷ್ಟು ಈ ದಿವ್ಯ ಕೃಪೆಯ ಬಲ ಇನ್ನಷ್ಟು ಹೆಚ್ಚಾಗುತ್ತಾ ಹೋಗಿ ನಿಮ್ಮ ಜೀವನವನ್ನು ಅಜ್ಞಾತವಾಗಿ ಸದಾ ರಕ್ಷಣೆ ಮಾಡುತ್ತಲೇ ಇರುತ್ತದೆ. ಕನ್ಯಾ ರಾಶಿಯವರೇ, ಈ ದೈವಿಕ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಎಂದರೆ ನೀವು ಈ 2 ತಪ್ಪುಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಮೊದಲನೆಯದು, ಯಾವುದೇ ಕಾರಣಕ್ಕೂ ಹಾವುಗಳಿಗೆ ಹಾನಿ ಮಾಡಬಾರದು. ಹಾವುಗಳು ನಾಗದೇವತೆಗಳ ಪ್ರತೀಕವಾಗಿದ್ದು ಅವುಗಳಿಗೆ ಹಾನಿ ಮಾಡಿದರೆ ದೈವಿಕ ಅಸಮಾಧಾನ ಉಂಟಾಗಬಹುದು. 2, ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ನಾಗ ದೇವಾಲಯಕ್ಕೆ ಹೋಗಿ ಹಾಲನ್ನು ಸಮರ್ಪಿಸುವುದನ್ನು ಮರೆತಿರಬಾರದು. ಈ ಸರಳ ಉಪಾಯವೇ ನಿಮ್ಮ ಜೀವನದಲ್ಲಿನ ದೊಡ್ಡ ಸಮಸ್ಯೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಕನ್ಯಾ ರಾಶಿಯವರೇ, ಬಹುಕಾಲದ ನಂತರ ಶನಿ, ಬುಧ ಮತ್ತು ರಾಹುಗಳ ವಿಶೇಷ ಸಂಯೋಗ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿದೆ. ಮೊದಲ ನೋಟಕ್ಕೆ ಈ ಸಮಯ ಗೊಂದಲದಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇದೇ ಸಮಯ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ತರುವ ಕಾಲವಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ. ಮಾನಸಿಕ ಶಾಂತಿ, ಸ್ಥಿರ ಆದಾಯ, ಗೌರವ, ಸ್ಪಷ್ಟ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ. ನೀವು ಯೋಗ್ಯರಾಗಿರುವ ಎಲ್ಲವೂ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತಿರುವ ಸಮಯ ಇದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.